ವೆಲ್ಕಮ್ ಬ್ಯಾಕ್. ಈಗ 48 ಕ್ಷೇತ್ರಗಳಲ್ಲಿ ಲೀಡನ್ನ ಹೆಚ್ಚಿಸಿಕೊಂಡಿದೆ ಬಿಜೆಪಿ. ಕಡಿಮೆ ಆಗ್ತಾನೆ ಇಲ್ಲ. ಆಗಿಂದಲೂ ಕೂಡ ಹೇಳ್ತಾ ಇದ್ದೀವಿ, ಬಿಜೆಪಿಗಿರುವಂತ ಕಾನ್ಫಿಡೆನ್ಸ್ ಏನು ಅಂತಂದ್ರೆ 50 ಸ್ಥಾನಗಳನ್ನ ಪಡ್ಕೊಳ್ತೀವಿ ಅಂತೇಳಿ. ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಈ ಬಾರಿ ವಿಚಿತ್ರವಾಗಿ ಕಾಣಿಸಿಕೊಳ್ತಾ ಇದೆ ದೆಹಲಿಯ ಚುನಾವಣೆ ಏನು ಅಂತಂದ್ರೆ, ಮುಸ್ಲಿಂ ವೋಟ್ಸ್ಗಳು ಕಾಂಗ್ರೆಸ್ ಕಡೆಗೂ ಇಲ್ಲ, ಆ ಕಡೆಗೆ ಆಪ್ ಕಡೆನೂ ಇಲ್ಲ, ಬಿಜೆಪಿ ಕಡೆಗೆ ತಿರುಗಿರುವುದೇ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಮುಸ್ಲಿಂ ಬಾಹುಳ್ಯತೆ 12 ಕ್ಷೇತ್ರಗಳೇನಿದೆ ಅದರಲ್ಲಿ ಲೀಡನ್ನ ಪಡ್ಕೊಳ್ತಾ ಇದೆ ಬಿಜೆಪಿ. ಮುಸ್ಲಿಂ ಏರಿಯಾದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಮುಸ್ಲಿಂ ಬಾಹುಳ್ಯದ 12ರಲ್ಲಿ 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು. 11ರಿಂದ 15ರಷ್ಟು ಮತವನ್ನ, ಮುಸ್ಲಿಂ ಮತಗಳನ್ನ ಈ ಬಾರಿ ಬಿಜೆಪಿ ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ ಶತಾಯಗತಾಯ ಈ ಬಾರಿ ಪ್ರಯತ್ನವನ್ನ ಮಾಡಿದ್ರು. ಸಂಗಮದಲ್ಲಿ ಹೋಗ್ಬಿಟ್ಟು, ಕುಂಭಮೇಳದಲ್ಲಿ ಹೋಗ್ಬಿಟ್ಟು ಮುಳುಗೆ ಎದ್ದು ಬಿಟ್ರೆ ಬಡತನ ನಿರ್ಮೂಲನೆ ಆಗುತ್ತಾ, ಈ ಹೇಳಿಕೆಯನ್ನ ಕೊಟ್ಟಿದ್ದ ಕಾರಣ ಏನು ಅಂತಂದ್ರೆ, ದೆಹಲಿಯ ಚುನಾವಣೆ ಮುಂಚಿತವಾಗಿ ಕೊಟ್ಟಂತ ಹೇಳಿಕೆ. ಅದು ಮುಸ್ಲಿಂ ವೋಟ್ಸ್ಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ದಿದ್ದು. ಆದರೆ ಅದು ಫಲ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಕೊಟ್ರೆ ಒಂದು ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಬಹುದು. ಯಾವುದು ಅನ್ನೋದ್ರ ಕ್ಲಿಯರ್ ಪಿಕ್ಚರ್ ನಿಮ್ಗೆ ಹೇಳ್ತೀವಿ ಆಮೇಲೆ. ಸದ್ಯಕ್ಕೆ ಬಿಜೆಪಿ 47, ಆಮ್ ಆದ್ಮಿ ಪಕ್ಷ 22ರಲ್ಲಿ. ಪಂಜಾಬಿ ಬಾಹುಳ್ಯದ 8 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಲೀಡನ್ನ ಪಡ್ಕೊಳ್ತಾ ಇದೆ. ಪಂಜಾಬಿ ಬಾಹುಳ್ಯ ಎಲ್ಲಿ ಸಿಗುತ್ತೆ ನಿಮಗೆ? ಪಂಜಾಬಿ ಬಾಹುಳ್ಯದ ಇನ್ನೊಂದು ಕಡೆಗೆ ಮುಸ್ಲಿಂ ಬಾಹುಳ್ಯ, ಪೂರ್ವಾಂಚಲದ್ದು ಬನಿಯಾಜು, ಇವೆಲ್ಲವೂ ಕೂಡ ಸಿಖ್ಸು ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದು, ಎಷ್ಟೆಷ್ಟು ಪರ್ಸೆಂಟ್ ಇದೆ ಅಂತೇಳಿ 26% ನಿಮಗೆ ಅಲ್ಲಿ ಪೂರ್ವಾಂಚಲೀಸ್ ಇದ್ದಾರೆ. ಅಂದರೆ ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಈ ಕಡೆಯಿಂದ ಬಂದಿರೋರು ಯಾರ್ಯಾರಿದ್ದಾರೆ ಪೂರ್ವಾಂಚಲ ಭಾಗಗಳಿಂದಾಗಿ, ನಾರ್ತ್ ಈಸ್ಟ್ ಅಂತ ಏನು ಕರಿತೀವಿ, ಆ ಪೂರ್ವಾಂಚಲ ಭಾಗಗಳಿಂದ ಬಂದಿರೋರೆಲ್ಲ ದೆಹಲಿಯಲ್ಲಿ ವಾಸ ಮಾಡಿರೋದು. ಅಲ್ಲಿ 22%ಇದ್ದಾರೆ ಅವರು. ಇವರೆಲ್ಲೆಲ್ಲಿ ಅಂತಂದರೆ ನಾರ್ತ್ ಈಸ್ಟಲ್ಲಿ ಕಾಣಿಸಿಕೊಳ್ತಾರೆ, ಈಸ್ಟ್ ದೆಹಲಿಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ತಾರೆ. ಡಾಮಿನೇಟ್ ಆಗಿ ಕೂತ್ಕೊಳ್ಳುವಂಥದ್ದು ಅವರು ನಾರ್ತ್ ಈಸ್ಟ್ ಅಲ್ಲಿ ಪೂರ್ತಿಯಾಗಿ ಬಾಹುಳ್ಯವನ್ನು ಹೊಂದಿದ್ದಾರೆ.